ನಮಸ್ಕಾರ. ನಾನು BM ಭಟ್, CPM ಪಕ್ಷದ ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ. ಬಂಧುಗಳೇ, ತಮಗೆಲ್ಲರೂ ಗೊತ್ತಿದ್ದ ಹಾಗೆ ಫೆಬ್ರವರಿ 6, 2026ನೇ ಇಸ್ವಿ ಕೊಕ್ಕಡದಲ್ಲಿ ಈ ದೇಶದ ಕಾರ್ಮಿಕ ಸಂಘಟನೆಗಳ ಹಾಗೂ ರೈತ ಸಂಘಟನೆಗಳ ಜಂಟಿ ಆಶ್ರಯದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಅವರವರ ಅಭಿಪ್ರಾಯ, ಅವರ ವಿಚಾರಗಳನ್ನು ಜನರಿಗೆ ತಿಳಿಸುವಂಥದ್ದು ಸಂವಿಧಾನಬದ್ಧ ಹಕ್ಕು ಅವರಿಗೆ. ಇದನ್ನು ಸಹಿಸಿದಂಥ ಅಲ್ಲಿಯ ಕೆಲವು ಕಿಡಿಗೇಡಿಗಳು, ಅಲ್ಲಿಯ ಗೂಂಡಾ ಪ್ರವೃತ್ತಿ ಉಳ್ಳವರು ಈ ಸಭೆಯನ್ನು ಅಡ್ಡಿ ಮಾಡಲಿಕ್ಕೆ ಪ್ರಯತ್ನಿಸಿದರು. ಈ ಕಾರ್ಮಿಕ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ಕಾನೂನುಬದ್ಧವಾಗಿ ಸಂಬಂಧಪಟ್ಟ ಇಲಾಖೆಗಳಿಂದ ಪರವಾನಗಿ ಪಡೆದು ನಡೆಸುವಂಥ ಕಾರ್ಯಕ್ರಮ ಅದು. ಆದರೆ ಇವರಿಗೆ ಯಾವ ಪರವಾನಗಿಯೂ ಬೇಡ. ಇವರು ಅದನ್ನು ಆ ಸಭೆಯನ್ನು ಅಡ್ಡಿಪಡಿಸಬೇಕು ಅಂತ ಹೇಳಿ ದುರುದ್ದೇಶದಿಂದ ಅಲ್ಲಿ ಮೊನಚಾದ ಜಲ್ಲಿ ಕಲ್ಲುಗಳನ್ನು ಕೂಡ ಕೈಯಲ್ಲಿ ಹಿಡಿದುಕೊಂಡು ಮಾರಣಾಂತಿಕ ಹಲ್ಲೆ ಮಾಡಲಿಕ್ಕೆ ಕೂಡ ಮುಂದೆ ಬಂದರು. ಆಮೇಲೆ ಅಲ್ಲಿ ನಮಗೆ ಒಟ್ಟಿಗೆ ಸೇರಿದ ಜನರನ್ನು ಕೂಡ ಆ ಕಲ್ಲನ್ನು ತೋರಿಸಿ ಓಡಿಸ್ತಾ ಇದ್ರು. ಜೊತೆಗೆ ಮೋದಿ ಬೊಬ್ಬೆ ಆಗ್ತಾ ಇದ್ರು. ಅಂದರೆ ಈ ಕಿಡಿಗೇಡಿಗಳಿಗೆ ಕಿಡಿಗೇಡಿ BJPಯ ಸಂಸ್ಕೃತಿಯನ್ನು ನನಗೆ ಗೊತ್ತಿಲ್ಲ, ಆ BJPಯವರೇ ಅವರನ್ನು ಕಳಿಸಿದ್ದಂತಲೂ ಗೊತ್ತಿಲ್ಲ, ಇವರೇ ಇನ್ನು ಅದೇ ಮೂಲದವರ ನನಗೆ ಗೊತ್ತಿಲ್ಲ. ಅಂತೂ ಅಲ್ಲಿ ದೊಡ್ಡ ರೀತಿಯ ಗೊಂದಲ ಸೃಷ್ಟಿ ಮಾಡಿ ಪ್ರಯತ್ನಪಟ್ಟರು. ಆದರೆ ಕೊಕ್ಕಡ ಪ್ರದೇಶದ ಪ್ರಜ್ಞಾವಂತ ನಾಗರಿಕ ಬಂಧುಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಪೂರ್ತಿ ಸಹಕಾರ ಕೊಟ್ಟರು. ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದರು, ನಮ್ಮ ಕಾರ್ಯಕ್ರಮವನ್ನು ಆಲಿಸಿದರು. ಮಾತ್ರ ಅಲ್ಲ, ಕಾರ್ಯಕ್ರಮ ಮುಗಿಯುವಲ್ಲಿವರೆಗೆ ಕೂಡ ನಮಗೆ ಬೆಂಬಲವಾಗಿ ಇದರಲ್ಲಿ ಇವರ ಬೊಬ್ಬೆ ಆಗ್ತಾ ಇದ್ದನ್ನು ಕೂಡ ನಾವು ಕಾರ್ಯಕ್ರಮ ನಿಲ್ಲಿಸಲಿಲ್ಲ. ಜೊತೆಗೆ ಭಾಷಣ ಧನ್ಯವಾದ ಎಲ್ಲ ಆಗಿಯೇ ನಮ್ಮ ಕಾರ್ಯಕ್ರಮ ಮುಗಿಸಿ ಹೋಗಿದ್ದೇವೆ. ಯಾಕಂದ್ರೆ ನಮಗೆ ಅದಕ್ಕೆ ಲೈಸೆನ್ಸ್ ಕೂಡ ಇದೆ. ಈಗ ಇಲ್ಲಿ ಇರುವಂಥದ್ದು ಪ್ರಶ್ನೆ, ಸಂವಿಧಾನದಲ್ಲಿ ಪ್ರತಿಯೊಂದು ಸಂಘಟನೆಗೂ, ಪ್ರತಿಯೊಂದು ಪಕ್ಷಕ್ಕೂ, ಪ್ರತಿಯೊಂದು ವ್ಯಕ್ತಿಗೂ ಕೂಡ ಅವರವರ ಅಭಿಪ್ರಾಯ ವ್ಯಕ್ತಪಡಿಸುವಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಕೇಂದ್ರ ಸರ್ಕಾರ ತಂದಂಥ 4 ಸಂಹಿತೆಗಳಿಂದ ಕಾರ್ಮಿಕ ವರ್ಗಕ್ಕೆ ಎಷ್ಟು ಅಪಾಯ ಇದೆ. ಅವರು ಇಡೀ ಕಾರ್ಮಿಕ ವರ್ಗ ತ್ಯಾಗ ಬಲಿದಾನಗಳ ಮೂಲಕ ಹೋರಾಟಗಳಿಂದ ಪಡೆದಂಥ 29 ಕಾನೂನುಗಳು ಇಲ್ಲವಾದಾಗ, ಅದನ್ನು ರದ್ದುಪಡಿಸಿದಾಗ ನೋವು ಸಹಜವಾಗಿ ಕಾರ್ಮಿಕರಿಗೆ ಇರ್ತದೆ. ಯಾಕಂದ್ರೆ ಹಕ್ಕುಗಳು ಅವರು ಅನುಭವಿಸ್ಕೊಂಡು ಬಂದದ್ದು. ಅದೆಲ್ಲವನ್ನು ನಿರಾಕರಣೆ ಮಾಡುವ ರೀತಿಯಲ್ಲಿ 4 ಸಂಹಿತೆಗಳನ್ನು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಜಾರಿ ಮಾಡಿದರು. ನಾವೇನು ಈ ಕಾನೂನುಗಳನ್ನು ರದ್ದು ಮಾಡಿ ಹೋಗ್ತಾನೆ ಯಾವ ಕಾರ್ಮಿಕರು ಕೇಳಲಿಲ್ಲ. ಆದರೆ ಕಾರ್ಮಿಕರು ಕೇಳಿದಂದು ಕೊಡುವುದಿಲ್ಲ. ಇವತ್ತು ಸ್ಕೀಮ್ ವರ್ಕರ್ಗಳಿಗೆ ಆಗಿರಲಿ, ಕೆಲವು ಗುತ್ತಿಗೆ ಕಾರ್ಮಿಕ ನೌಕರರಿಗಾಗಿ ಪರ್ಮನೆಂಟ್ ಮಾಡಿ ಅವರಿಗೆ ಸಂಬಳ ಜಾಸ್ತಿ ಮಾಡಿದ್ರೆ ಅದು ಮಾಡೋದಿಲ್ಲ. ಈ ಮಾಲಕರಿಗೆ ಬೇಕಾಗಿ 8 ಗಂಟೆ ಕೆಲಸವನ್ನು 12 ಗಂಟೆಗೆ ವಿಸ್ತರಣೆ ಮಾಡುವಂಥದ್ದು. ಈ ರೀತಿಯಲ್ಲಿ ದೊಡ್ಡ ರೀತಿಯ ಅಪಾಯ ಇದೆ. ಮಾತ್ರ ಅಲ್ಲ, ಜನ ಧ್ವನಿ ಎತ್ತದ ರೀತಿಯಲ್ಲಿ, ಪ್ರಶ್ನೆ ಮಾಡದ ರೀತಿಯಲ್ಲಿ ನಿರ್ಬಂಧಿಸುವಂಥ ಈ ಸಂಹಿತೆಗಳನ್ನು ನಾವು ವಿರೋಧಿಸುವಂಥದ್ದು. ಮಾತ್ರ ಅಲ್ಲ, ಫೆಬ್ರವರಿ 12ರಂದು ಅಖಿಲ ಭಾರತ ಮುಷ್ಕರಕ್ಕೆ ಕರೆ ನೀಡಿದಂಥ ಈ ಕಾರ್ಮಿಕ ಸಂಘಟನೆಗಳು ಜನರಿಗಾದರೂ ವಿವರ ನೀಡಿ ಬೆಂಬಲಿಸಬೇಕು, ಕಾರ್ಮಿಕ ವರ್ಗವನ್ನು ರಕ್ಷಣೆ ಮಾಡಬೇಕು. ಜೊತೆಗೆ ರೈತ ವರ್ಗಕ್ಕಾಗುವಂತಹ ಬಿತ್ತನೆ ಬೀಜ ಮಸೂದೆ, ವಿದ್ಯುತ್ ಖಾಸಗೀಕರಣ ಮಸೂದೆ, ಉದ್ಯೋಗ ಖಾತರಿಯಾದಂತಹ ತಿದ್ದುಪಡಿಗಳು, ಇದೆಲ್ಲ ಅಪಾಯಗಳನ್ನು ಕೂಡ ಜನರಿಗೆ ತಿಳಿಸಿ ಬೆಂಬಲ ಕೊಡಬೇಕು. ಜನರೇ ನಮಗೆ ದಿಕ್ಕು. ಇನ್ನು ಸರ್ಕಾರ ನಮ್ಮ ವಿರುದ್ಧವಾಗಿರುವಾಗ ನಾವು ಜನರಲ್ಲೇ ಹೇಳಬೇಕು, ನಿಮ್ಮ ಬೆಂಬಲದಿಂದ ಈ ಒಂದು ನಮಗೆ 93% ಜನರಿಗೆ ಆಗಿರೋ ಅಪಾಯವನ್ನು ಇಲ್ಲವಾಗಿಸಲಿಕ್ಕೆ ಫೆಬ್ರವರಿ 12 ಅಖಿಲ ಭಾರತ ಮುಷ್ಕರ ಯಶಸ್ವಿಗೊಳಿಸಬೇಕು ಎಂದು ವಿನಂತಿ ಮಾಡ್ತಾ ಇದ್ರು. ಇಷ್ಟು ಸತ್ಯ ವಿಚಾರ ಹೇಳುವಾಗ, ಈ ಸತ್ಯ ವಿಚಾರ ಜನರಿಗೆ ಗೊತ್ತಾದರೆ BJPಗೆ ಸೋಲಾಗ್ತದೆ. BJP ಸೋಲಿನ ಭಯದಿಂದ ಇಂಥ ಕಿಡಿಗೇಡಿಗಳನ್ನು ಕಳುಹಿಸಿ, ಈ ಗೂಂಡಾಗಳನ್ನು ಕಳುಹಿಸಿ, ಈ ದುಷ್ಟಶಕ್ತಿಗಳ ಮೂಲಕ ಈ ಸತ್ಯ ವಿಚಾರವನ್ನು ಪ್ರತಿಪಾದನೆ ಮಾಡೋದು ತಡಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅವರಿಂದ ಸಾಧ್ಯ ಆಗಲಿಲ್ಲ. ಅದು ಈ ಕಾರ್ಯಕ್ರಮ ವಿಶೇಷವಾಗಿ ನಡೆಸಿಕೊಟ್ಟ ಕೊಕ್ಕಡ ಜನತೆಗೂ ಅಭಿನಂದನೆ ಸಲ್ಲಿಸ್ತೇನೆ. ಮಾತ್ರ ಅಲ್ಲ, ಪೊಲೀಸ್ ಇಲಾಖೆ, ರಾಜ್ಯ ಸರ್ಕಾರ ಅವರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕು. ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು. ಅವರ ಮೇಲೆ ಪ್ರಕರಣ ದಾಖಲಿಸಿ ಸಂವಿಧಾನಬದ್ಧ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು. ಆ ಸಂವಿಧಾನ ವಿರೋಧಿಗಳಿಗೆ ತಕ್ಕ ಪಾಠವೂ ಆಗಬೇಕು. ಒಂದು ವೇಳೆ ಸರ್ಕಾರ ಇದರ ಬಗ್ಗೆ ಗಮನ ಕೊಡದೇ ಇದ್ದರೆ CPM ಪಕ್ಷ ಇಡೀ ರಾಜ್ಯದಲ್ಲಿ ಇದು ದೊಡ್ಡ ರೀತಿಯ ಆಂದೋಲನ ಮಾಡಿ ಈ ಗೂಂಡಾ ಪ್ರವೃತ್ತಿ ವಿರುದ್ಧ ಹೋರಾಟ ನಡೆಸಲಿಕ್ಕಿದೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ನೀಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.